ಪ್ರದೋಷ್ ಹೇಳಿಕೆಗಳೇನು? ದರ್ಶನ್ ರವರು ಒದ್ರು, ಹೊಡೆದ್ರು, ಬಡಿದ್ರು, ರೇಣುಕಾಸ್ವಾಮಿಯನ್ನು ಸಾಯಿಸಿದ್ರು, ಮನೆಗೆ ಹೋದ್ರು, ರೇಣುಕಾಸ್ವಾಮಿ ಸತ್ರು ಅಂತ ಹೇಳಿದೆ. ಅವ್ರು ಶಾಕ್ ಆದ್ರು. ಆಮೇಲೆ ನನಗೆ ಸಹಾಯ ಮಾಡು ಅಂತ ಹೇಳಿದ್ರು, ಗನ್ ಶೂಟ್ ಮಾಡ್ಕೊತೀನಿ ಅಂತ ಹೇಳಿದ್ರು, ಇದೆಲ್ಲ ಹೇಳಿದ್ರು ಅನ್ನುವಂಥದ್ದು ಇದು ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಈ ಪ್ರದೋಷ್ ಏನು ಹೇಳ್ತಾ ಇದ್ದಾನಲ್ಲ, ಇದೇ ರೀತಿಯಾಗಿ ಪವಿತ್ರ ಗೌಡ ಅವರು ಕೂಡ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಕೂಡ ಈಗ ಅದೇ ಒಂದು ಕೇಸ್ನಲ್ಲಿ ವಿಚಾರಣೆ ನಡೀತಾ ಇದೆ ಅನ್ನುವಂಥದ್ದು. ಅಂದರೆ ಪವಿತ್ರ ಗೌಡ ಕೂಡ ಒಂದು ರೀತಿ ಕಾನೂನಿನ ಮುಂದೆ ದರ್ಶನ್ ರವರ ಪರ ವಾದ ಮಾಡಬಹುದಾ, ಮಾಡಲಿಕ್ಕೆ ಅವಕಾಶ ಇದೆ ಅಂದರೆ ಖಂಡಿತವಾಗಿಯೂ ಅವಕಾಶವು ಇದ್ದೇ ಇರುತ್ತೆ. ಸ್ವಲ್ಪ ಲೇಟ್ ಮಾಡಿ ಅವಕಾಶ ಕೊಡ್ಬೋದು, ಆದರೆ ಪವಿತ್ರ ಗೌಡಗೂ ಕೂಡ ದರ್ಶನ್ ರವರ ಪರವಾಗಿ ನಿಲ್ಲಕ್ಕೆ ಅವಕಾಶ ಇದ್ದೇ ಇರುತ್ತೆ. ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನೋಡಿ. ಕೇಸ್ಗೆ ಸಂಬಂಧಪಟ್ಟಂಗೆ ಇವರು ನಾನು ಹೇಳ್ತೀನಿ ಅಂತೆಲ್ಲ ಅರ್ಜಿಗಳನ್ನ ಹಾಕ್ಬೋದು, ನಾನು ಮಾತಾಡ್ತೀನಿ ಅಂತೆಲ್ಲ ಅರ್ಜಿ ಹಾಕ್ಬೋದು, ನಂದು ಹೇಳಿಕೆಗಳಿವೆ ಅಂತಲೂ ಅರ್ಜಿ ಹಾಕ್ತಾರೆ. ಇವರು ಒಂದೇನು ಹೇಳಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಒಂದು ಲೆಕ್ಕಾಚಾರಗಳು. ಅಂದರೆ ಈಗ ಪವಿತ್ರ ಗೌಡ ಅವರು ವಾದವನ್ನು ಅವ್ರು ಯಾವ ರೀತಿ ಮಾಡ್ಬೋದು, ಇಲ್ಲ ದರ್ಶನ್ ರವರು ಬಂದಿದ್ದು ಸತ್ಯ, 2 ಏಟು ಹೊಡೆದ್ರು, ಅಷ್ಟು ದೊಡ್ಡ ಮಟ್ಟದ ಹಲ್ಲೆ ಏನು ಮಾಡಲಿಲ್ಲ, 1-2 ಏಟು ಹೊಡೆದಿದ್ದು ಸತ್ಯ, ಆಮೇಲೆ ಅವರು ವಾಪಸ್ ಮನೆಗೆ ಹೋದ್ರು, ಅದಾದಮೇಲೆ ಇವರು ಹಿಂದುಳಿದಂಥವರೇ ಸಹಚರರು ಎಲ್ಲರೂ ಸೇರಿ ಇನ್ನೂ ಹಲ್ಲೆ ಮುಂದುವರಿಸಿದ್ರು, ನಾವು ಅವಾಗ ಹೋದ್ವಿ ಅಂಥೇಳಿ ಪವಿತ್ರ ಗೌಡ ಹೇಳಬಹುದು. ಈಗ ಪವಿತ್ರ ಗೌಡ ಹೀಗೆ ಹೇಳಬಹುದು. ಇನ್ನು ನಾಗರಾಜ್ ಕೂಡ ಪವಿತ್ರ ಗೌಡ ಹೇಳಿದ ಹಾಗೆ ಆತ ಕೂಡ ಹೇಳಬಹುದು. ದರ್ಶನ್ ರವರ ಪರವಾಗಿ ಒಂದಿಷ್ಟು ಜನ, ಈ ಕಡೆ ಒಂದಿಷ್ಟು ಜನ ಆಗಿ ಈ ಕೇಸ್ನಲ್ಲಿ ಈ ರೀತಿ ಮಧ್ಯದಲ್ಲಿ ಬಂದು ನಿಂತ್ಕೋಬಹುದು. ಈ ಸಂದರ್ಭವೂ ಕೂಡ ನಡೆದು ಹೋಗುತ್ತೆ. ಯಾಕಂದರೆ ಈಗ ಅದನ್ನೇ ಹೇಳ್ತಾ ಇದ್ದೀನಿ, ಪ್ರದೋಷ್ ಹೇಳಿದ್ದೇ ಕೊನೆ ಅನ್ನುವಂಥದ್ದು ಏನೂ ಇಲ್ಲ. ಈಗ ಪ್ರದೋಷ್ ಏನು ಹೇಳ್ತಾನೆ, ದರ್ಶನ್ ರವರು ಹೊಡೆದ್ರು ಅಂದ ತಕ್ಷಣ ಹೊಡೆದೇ ಬಿಟ್ಟಿದ್ದಾರೆ ಅಂತ ಇಲ್ಲ, ಹೊಡೆದಿದ್ದಾರಂತೆ, ಪ್ರದೋಷ್ ಹೇಳಿದಾನೆ ಇದಕ್ಕೆ ಶಿಕ್ಷೆ ಕೊಟ್ಬಿಡಿ ಅಂತ ಯಾವ ನ್ಯಾಯಾಲಯವೂ ಹೇಳೋದಿಲ್ಲ. ಪ್ರದೋಷ್ ಇನ್ನೂ ಕುತ್ಕೊಂಡು ಇನ್ನೂ 10,000 ಹೇಳಿ, ಆದರೆ ಪ್ರದೋಷ್ ಹೇಳಿರುವುದನ್ನೇ ಕೊನೆ ಮಾಡೋದಿಲ್ಲ ಕಾನೂನು. ಈಗ ಪವಿತ್ರ ಗೌಡನು ಅದೇ ರೀತಿ ಹೇಳ್ಬೋದು, ನೋಡಲ್ಲ ದರ್ಶನ್ ರವ್ರು ಬಂದರು, ನಾನು ದರ್ಶನ್ ರವ್ರ ಜೊತೆಗೆ ಬಂದೆ, ದರ್ಶನ್ ರವ್ರು 2 ಏಟು ಹೊಡೆದ್ರು, ಹೀಗೆ ಮಾಡಬೇಡಪ್ಪ ಅಂತ ಬುದ್ಧಿ ಹೇಳಿದ್ರು, ವಾಪಸ್ ನನ್ನನ್ನು ಕರ್ಕೊಂಡು ಅವ್ರ ಮನೆಗೆ ಬಂದ್ವಿ, ಅವ್ರ ಮನೆಗೆ ಅವ್ರು ಹೋದ್ರು, ನಾನು ಈ ಕಡೆ ಬಂದೆ, ಮುಂದೆ ಹಲ್ಲೆ ಒರೆಸಿದ್ದು, ಮುಂದೆ ಸಹಚರರೇ ಹಲ್ಲೆ ಮುಂದುವರಿಸಿದ್ರು, ಆವಾಗಲೇ ರೇಣುಕಾಸ್ವಾಮಿ ಡೆತ್ ಆಗಿದ್ದು, ಆ ಡೆತ್ಗೂ ನಮಗೂ ಯಾವ ಸಂಬಂಧನೂ ಗೊತ್ತೇ ಇಲ್ಲ, ಆ ಡೆತ್ ಆಗಿರೋದು ನಮ್ಮಿಂದನೇ ಒಂದು ಉದ್ದೇಶಪೂರ್ವಕವಾಗಿ ಆಗಿಲ್ಲ, ನಾವು ಬುದ್ಧಿ ಹೇಳೋದಕ್ಕೆ ಮಾತ್ರ ಕರೆಸ್ಕೊಂಡಿದ್ವಿ, ಅದನ್ನು ಬಿಟ್ಟರೆ ದರ್ಶನ್ ರವರು ಇನ್ನೇನೂ ಮಾಡಿಲ್ಲ ಅಂತೇಳಿ ಪವಿತ್ರ ಗೌಡ ಈ ಕಡೆ ವಾದ ಮಾಡ್ಬೋದು. ಈಗ ಯಾರ ವಾದವನ್ನು ಕಾನೂನು ಗಮನಿಸಬೇಕು, ಏನು ಪವಿತ್ರ ಗೌಡ ವಾದ ಗಮನಿಸಬೇಕಾ ಅಥವಾ ಪ್ರದೋಷ್ ವಾದ ಗಮನಿಸಬೇಕಾ? ಈಗ ಕಾನೂನು ಅದಕ್ಕೆ ವಿಚಾರ ಏನು ಅಂದರೆ, ಪ್ರದೋಷ್ ಏನೇ ಹೇಳಿಕೆ ನೀಡಿದ್ರು, ದರ್ಶನ್ ರವರು ಹೊಡೆದ್ರು, ಬಡಿದ್ರು, ಇನ್ನೊಂದು ಮತ್ತೊಂದು ಯಾವುದೇ ಹೇಳಿಕೆಗಳನ್ನು ನೀಡಿದರೂ ಕಾನೂನು ಬಹಳ ಸೂಕ್ಷ್ಮತೆಯಿಂದ ಅಳೆಯುತ್ತೆ. ಕಾನೂನು ಯಾವ ರೀತಿ ಎಳೆಯುತ್ತೆ? ಪ್ರದೋಷ್ ಹೇಳಿಕೆಗಳಾಗಲಿ, ಪವಿತ್ರ ಗೌಡ ಹೇಳಿಕೆಗಳಾಗಲಿ, ಇನ್ನೊಬ್ಬರ ಹೇಳಿಕೆಗಳಾಗಲಿ, ಸ್ವತಃ ದರ್ಶನ್ ಸರ್ ಅವರ ಹೇಳಿಕೆನೇ ಆಗಲಿ, ಯಾರ ಹೇಳಿಕೆ ಆದರೂ ಕೂಡ ಆ ಕೇಸ್ನಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ನಡೆದಂತಹ ಸಾಕ್ಷಿಗಳನ್ನು ಕಲೆ ಹಾಕತ್ತೆ. ಆ ಸಾಕ್ಷಿಗೂ ಮತ್ತು ಆ ವಿಚಾರಕ್ಕೂ ಒಂದಿಷ್ಟು ವಿಚಾರಗಳು ಇರುತ್ತೆ. ಆ ಸಾಕ್ಷಿಗಳ ಆಧಾರಗಳ ಮೇಲೆ ಪವಿತ್ರ ಗೌಡ ಹೇಳಿರೋದು ಸತ್ಯನ ಅಥವಾ ಪ್ರದೋಷ್ ಹೇಳಿರೋದು ಸತ್ಯನ ಅಥವಾ ಇನ್ನೊಬ್ರು ಹೇಳಿರೋದು ಸತ್ಯನ ಅನ್ನುವಂಥದ್ದನ್ನು ಕಾನೂನು ಆಲಿಸಿ ಪಾಲಿಸಿ ಆಮೇಲೆ ಒಂದು ನಿರ್ಧಾರಕ್ಕೆ ಬರುತ್ತೆ. ಈಗ ಅಭಿಮಾನಿಗಳು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಪ್ರದೋಷ್ ಹೇಳಿರುವಂಥದ್ದೇ ಕೊನೆಯಲ್ಲ, ಅಥವಾ ಇನ್ನೊಬ್ರು ಯಾರೋ ಹೇಳ್ತಾರೆ ಅನ್ನುವಂಥದ್ದೇ ಕೊನೆಯಲ್ಲ. ಏನು ಸಾಕ್ಷಿ ಇದೆಯೋ ಸಾಕ್ಷಿಗಳು ಬೇಕೇ ಬೇಕು. ಇನ್ನೇನು ಕೇಸ್ ಮಾತ್ರ ವೇಗವಾಗಿ ಮುಂದಕ್ಕೆ ಹೋಗುತ್ತೆ ಹೊರತು ಪ್ರದೋಷ್ ಏನೋ ಹೇಳ್ಬಿಟ್ಟ ಅಂತ ಶಿಕ್ಷೆ ಆಯಿತು ಅಂತ ಅಲ್ವೇ ಅಲ್ಲ, ಪ್ರದೋಷ್ ಏನೋ ಹೇಳಿಕೆ ನೀಡಿದ ಅಂತ ಶಿಕ್ಷೆ ಆಯಿತು ಅಂತ ಅಲ್ವೇ ಅಲ್ಲ. ಕಾನೂನಿನಲ್ಲಿ ಪ್ರತಿ ಆಧಾರಗಳ ಮೇಲೆ ಸಾಕ್ಷಿಗಳು ಇರಲೇಬೇಕು. ಈ ಪ್ರದೋಷ್ ಹೇಳ್ತಾ ಇದ್ದಾನೆ, ಈಗ ಜಾಡ್ಸ್ ಎದೆಗೆ ಒದ್ರು ರೇಣುಕಾಸ್ವಾಮಿಗೆ ಅಂಥೇಳಿ, ಆ ಎದೆಗೆ ಒದ್ದಿರೋದು ಸ್ವಲ್ಪವಾದರೂ ಅಲ್ಲಿ ಸಾಕ್ಷಿ ಮ್ಯಾಚ್ ಆಗಬೇಕು. ಈತ ಪ್ರದೋಷ್ ಹೇಳಿರುವಂಥದ್ದು ಎದೆಗೆ ಏನೋ ಒಂದು ಬಲವಾದ ಪೆಟ್ಟಿತ್ತು ಅಂಥೇಳಿ ಯಾರೋ ಎಲ್ಲಿ ವೈದ್ಯರೇ ಹೇಳ್ಬೋದು, ವೈದ್ಯರು ಪೋಸ್ಟ್ ಮಾರ್ಟಮ್ ಮಾಡಿದಂಥ ಸಂದರ್ಭದಲ್ಲಿ ಎದೆಗೆ ಜೋರವಾದ ಪೆಟ್ಟಿತ್ತು, ಎದೆಗೆ ಒದ್ದಿರುವಂಥದ್ದು ಇದ್ದೇ ಇದೆ ಅಂಥೇಳಿ ಒಂದು ಈ ಡಾಕ್ಟರ್ ಸರ್ಟಿಫಿಕೇಟ್ಸ್ ಎಲ್ಲಾದರೂ ಇರಬೇಕು. ನಂತರ CCTV ಎಲ್ಲಾದರೂ ಆ ಒದ್ದಿರೋದಿರಬೇಕು, ಅಥವಾ ಅಲ್ಲಿ ಏನೋ ಒಂದು ನಡೆದಿರೋದಿರಬೇಕು. ಆ ಸಂದರ್ಭದಲ್ಲಿ ಮಾತ್ರ ಅದನ್ನು ಈ ಪ್ರದೋಷ್ ಹೇಳಿಕೆಯನ್ನು ಅದಕ್ಕೂ ಮ್ಯಾಚ್ ಮಾಡಿ ನೋಡಿ ನಂತರ ಏನಾಗುತ್ತೆ ಅಂದರೆ ಒಂದು ಪ್ರದೋಷನ ಒಂದು ಸಾಕ್ಷಿಗಳು ಬಲವಾಗುತ್ತೆ. ಅದು ಬಿಟ್ಟರೆ ಇನ್ನು ಪ್ರದೋಷ್ ಆಗಲಿ, ಪವಿತ್ರ ಗೌಡ ಅವರಾಗಲಿ, ಇನ್ನೊಬ್ಬ ವ್ಯಕ್ತಿ ಆಗಲಿ, ಮತ್ತೊಬ್ಬರಾಗಲಿ, ಸ್ವತಃ ದರ್ಶನ್ ಸರಿ ಆಗಲಿ, ಅವರ ಹೇಳಿಕೆಗಳನ್ನು ಆಲಿಸುತ್ತೆ ಪಾಲಿಸುತ್ತೆ. ಅದಾದಮೇಲೆ ಇವರು ಸುಳ್ಳು ಕಥೆಗಳನ್ನು ಕಟ್ಟಿದರೆ ಆ ಸುಳ್ಳು ಸಾಕ್ಷ್ಯಗಳನ್ನು ಹಿಡಿದಕ್ಕೂ ಕಾನೂನು ಕ್ರಮ ಕೈಗೊಳ್ಳುತ್ತೆ. ಅದನ್ನು ಕೂಡ ಇವರು ಎದುರಿಸಬೇಕಾಗ್ತದೆ.
ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಕೇಸ್ ಅಷ್ಟೇ ಅಲ್ಲದೆ ಸುಳ್ಳು ಹೇಳಿದ್ರು ಕೂಡ ಆ ಸುಳ್ಳುನು ಕಾನೂನು ಕ್ರಮಗಳು ಕೂಡ ಇವರು ಅದನ್ನು ಎದುರಿಸ್ತಾ ಹೋಗಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅದಕ್ಕೂ ಕೂಡ ಶಿಕ್ಷೆ ಅನುಭವಿಸ್ತಾ ಹೋಗಬೇಕಾಗ್ತದೆ. ಅಂತಹ ಒಂದು ನಿರ್ಧಾರ ಇದೆ. ಹಾಗಾಗಿ ಪ್ರದೋಷ್ ಏನೇ ಹೇಳಿಕೆಗಳನ್ನು ನೀಡಿದ್ರು ಅದನ್ನು ಪರಿಶೀಲಿಸಿ ನೋಡ್ತಾರೆ. ಅದ ನಂತರದಲ್ಲಿ ಕಾನೂನಾತ್ಮಕವಾಗಿ ಅದೇನೇನು ನಡೀತದೆ ಅನ್ನುವಂಥದ್ದು ಕೂಡ ಮುಂದಿನ ವಿಷಯಗಳನ್ನು ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ನಮಸ್ಕಾರ. ಮರಿಬೇಡಿ. ದರ್ಶನ್ ಫ್ಯಾನ್ಸ್ ಲವ್ ಯು. ಸಿಗೋಣ ಮುಂದಿನ